ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮೆಟ್ರೋ ದರ ಏರಿಕೆ ಸಂಬಂಧ ಸಂಸದ ತೇಜಸ್ವಿ ಸೂರ್ಯ ಇದ್ದಕ್ಕಿದ್ದ ಹಾಗೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಆರ್ವಿ ರೋಡ್ ಮೆಟ್ರೋ ಸ್ಟೇಷನ್ಗೆ ಟ್ರಂಕ್ ಹಿಡ್ಕೊಂಡು ಬಂದಂತ ತೇಜಸ್ವಿ ಸೂರ್ಯ ಹೈ ಡ್ರಾಮಾ ಶುರು ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಇದ್ದ ಹಾಗೆ ಅಂತ ವ್ಯಂಗ್ಯ ಆಡಿತ್ತು. ಇಷ್ಟಕ್ಕೂ ಕಳೆದೊಂದು ವಾರದಿಂದ ತೇಜಸ್ವಿ ಸೂರ್ಯ ಫುಲ್ ಆಕ್ಟಿವ್ ಆಗಿರೋದಕ್ಕೆ ಕಾರಣ ಏನು ಗೊತ್ತಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಿಜೆಪಿ ಸಂಸದ ರಾಜ್ಯ ರಾಜಕಾರಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ ಖಾಲಿ ಸರ್ಕಾರ ಅಂತ ಹೌಹಾರಿದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಮೆಟ್ರೋ ಪ್ರಯಾಣ ದರ ಏರಿಕೆ. ದರ ಏರಿಕೆ ಮಾಡಿದ್ದಕ್ಕೆ ತೇಜಸ್ವಿ ಸೂರ್ಯ ಆಕ್ರೋಶಗೊಂಡ್ರ? ಇಲ್ಲ ಇದರ ಹಿಂದೆ ಬೇರೆ ಯಾವ ಕಾರಣ ಇರಬಹುದು ಅನ್ನೋದನ್ನ ನಾನಿವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. BMRCL ವಾರ್ಷಿಕ ಮೆಟ್ರೋ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿತ್ತು. ಇದಕ್ಕೆ ಪ್ರಯಾಣಿಕರಿಂದ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು, ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಫುಲ್ ಆಕ್ಟಿವ್ ಆದ್ರು. ದರ ಏರಿಕೆಗೆ ನಾನು ಅವಕಾಶವನ್ನ ಮಾಡಿಕೊಡೋದೇ ಇಲ್ಲ ಅಂತ ಕೇಂದ್ರ ನಗರಾಭಿವೃದ್ಧಿ ಸಚಿವರನ್ನ ಭೇಟಿ ಮಾಡಿದ್ರು. ಇದಲ್ಲದೆ ಇದೇ ವಿಚಾರಕ್ಕೆ DCM DK ಶಿವಕುಮಾರ್ ಖಾಲಿ ಟ್ರಂಕ್ ಅಂತ ಕೂಡ ಟಾಂಗನ್ನ ಕೊಟ್ರು. Because we are asking for affordable public transport, we are asking for accountability of the government. The government is forcing an arrest and a detention. Shameful. Instead of providing better roads, instead of providing better infrastructure and amenities, this is what the state government is doing. This is what they are doing. Arrest because we are asking for affordable public transport. ಆನಂತರ ಕೇಂದ್ರದ ಆದೇಶದ ಮೇರೆಗೆ BMRCL ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಈ ಹಿನ್ನೆಲೆ ಇವತ್ತು ತೇಜಸ್ವಿ ಸೂರ್ಯ RV ರೋಡ್ ಮೆಟ್ರೋ ಸ್ಟೇಷನ್ ಬಳಿ ದೊಡ್ಡ ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ರು. ತೇಜಸ್ವಿ ಸೂರ್ಯ ಟ್ರಂಕ್ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ ಬಂದಿದ್ರು. ಇದರಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಫೋಟೋ, ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಸರ್ಕಾರ ಅಂತ ಬರಹ ಇರುವಂತ ಪೋಸ್ಟರ್ ಕೂಡ ಅಂಟಿಸಲಾಗಿತ್ತು. ಈ ಮೂಲಕ ಸರ್ಕಾರವನ್ನ ಖಾಲಿ ಸರ್ಕಾರ ಅಂತ ಟೀಕೆ ಮಾಡಿತ್ತು. It is very unfortunate that the state government has given a notice to me to not come here near the metro station, assemble and to even address the media. This shows that the state government is afraid that their lies, their falsehoods will be exposed. This is an empty trunk which is symbolic of the state of finances of the Congress government. ಇದೆಲ್ಲ ಒಂದ್ ಕಡೆ ಆದ್ರೆ, ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಇದೇ ತೇಜಸ್ವಿ ಸೂರ್ಯ ಅವರು ಈಗ ಸಿಕ್ಕಾಬಟ್ಟೆ ಆಕ್ಟಿವ್ ಆಗಿದ್ದಾರೆ. ಯಾಕಿರಬಹುದು? ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಕಳೆದ ವರ್ಷ ಮೆಟ್ರೋ ದರ ಬರೋಬ್ಬರಿ 71% ಏರಿಕೆ ಆಗಿತ್ತು. ಆಗ ಸುಮ್ಮನೆ ಇದ್ರು ಇದೇ ಮಹಾನುಭಾವರಾಗಿರುವಂತ ಸಂಸದರು. ಈಗ ಕೇವಲ 5% ಮಾತ್ರ ಜಾಸ್ತಿ ಆಗಿರೋದು. ಅದಕ್ಕೆ ಕೆರಳಿ ಕೆಂಡ ಆಗಿ ಯಾವುದೇ ಕಾರಣಕ್ಕೂ ಈ ಬೆಲೆಯನ್ನ ನಾನು ಸಹಿಸ್ಕೊಳ್ಳೋದೇ ಇಲ್ಲ, ಪ್ರಯಾಣಿಕರು ಹೊಡೆತ ಉಂಟಾಗುತ್ತೆ, ಪ್ರಯಾಣಿಕರು ದುಡ್ಡೆಲ್ಲಿ ಸಿಗುತ್ತೆ, ಇದನ್ನ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ರೊಚ್ಚಿಗೆದ್ದು ಈ ಡ್ರಾಮಾನೇ ಮಾಡಿದ್ರು. ಅದಾದ ನಂತರ ಲೆಕ್ಕಾಚಾರ ಏನಿರಬಹುದು? ಯಾಕೆ ಇದೇ ತೇಜಸ್ವಿ ಸೂರ್ಯ ಆಗ ಮಾತನಾಡದೇ ಇದ್ದಂಥವ್ರು ಈಗ ಯಾಕೆ ಮಾತನಾಡ್ತಿದ್ದಾರೆ? 75% ಎಲ್ಲಿ, 5% ಎಲ್ಲಿ? ಏನೋ ಕಾರಣ ಇರಬಹುದಲ್ವಾ? ಹೌದು ವೀಕ್ಷಕರೇ, ಕಾರಣ ಇದೆ. ಅದೇ ಕಾರಣಕ್ಕಾಗಿ ಕೇವಲ 5%ಗಾಗಿ ಹೋರಾಟ ಮಾಡಿದ್ರು. ಏನ್ ಗೊತ್ತಾ? GBA ಎಲೆಕ್ಷನ್ ಬರ್ತಾ ಇದೆ ಅನ್ನೋ ಕಾರಣ. GBA ಎಲೆಕ್ಷನ್ಗಾಗಿ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರ? GBA ಎಲೆಕ್ಷನ್ ಪಟ್ಟ ಹಿಡಿಯೋದಕ್ಕೆ ಪಣ ತೊಟ್ಟಿರುವಂತ ಬಿಜೆಪಿ ತನ್ನ ಬತ್ತಳಿಕೆಯಲ್ಲಿರುವಂತ ಕಾಂಗ್ರೆಸ್ ವಿರುದ್ಧ ಬಾಣವನ್ನ ಬಿಡೋದಕ್ಕೆ ಮುಂದಾಕಿದೆ. ಏನಾದ್ರೂ ಆಗ್ಲಿ, ಒಟ್ನಲ್ಲಿ ಮೆಟ್ರೋ ಪ್ರಯಾಣಿಕರಿಗಂತೂ ಒಂದಷ್ಟು ಭಾರ ಕಮ್ಮಿ ಆಗಿದಂತೂ ನಿಜ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.